ಮೇಷರಾಶಿಯವರಿಗೆ ಯುಗಾದಿ ಭವಿಷ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ರಾಶಿಯ ಹಿಂಭಾಗಕ್ಕೆ ಬಂದಾಗ, ಮೀನ ರಾಶಿಗೆ ಬಂದಾಗ ಮೇಷರಾಶಿಯವರಿಗೆ ಏಳೂರ ಆ ಪರಮಾತ್ಮ ಅಂತ ಶನಿದೇವರ ಕಾಟ ಅಂತ ಹೇಳಬಾರ್ದು, ಆದರೆ ಶನಿದೇವರ ನಮಗೆ ಬುದ್ಧಿ ಕಲಿಸ್ತಕ್ಕಂಥ ಸಮಯ ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ 7.5 ಆರಂಭ ಆಗುತ್ತೆ. ಈ ವರ್ಷ ಪರ್ಯಂತದಲ್ಲಿ ಶತ್ರು ಭೀತಿ ಜಾಸ್ತಿ ಇರುತ್ತೆ. ಯಾಕೆಂದರೆ ನೋಡಿ, ಮೇಷರಾಶಿಯವರಿಗೆ 12ರಲ್ಲಿ ಶುಕ್ರನ ಬಂದಾಗ ಮೆಚ್ಚಿದ ಸ್ತ್ರೀಯಿಂದ ತ್ಯಜಿಸಲ್ಪಡುತ್ತಾನೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮೇಷರಾಶಿಯವರು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಎಚ್ಚರಿಕೆಯಿಂದ ಇರಬೇಕು. ಗರ್ಭಿಣಿ ಇರುತ್ತಪ್ಪ ಎಚ್ಚರಿಕೆಯಿಂದ. ಯಾಕೆಂದರೆ ಗರ್ಭಿಣಿ ಸ್ತ್ರೀ ಯಾಕೆ ಎಚ್ಚರಿಬೇಕೆಂದರೆ, ಪಂಚಮ ಸ್ಥಾನಕ್ಕೆ ಕುಜನು ಬಂದಾಗ ನೋಡಿ, ಚತುರ್ಥದಿಂದ ಪಂಚಮ ಸ್ಥಾನಕ್ಕೆ ಕೇತು ಬರ್ತಾನೆ. ಆ ಕೇತು ಬಂದಾಗ ಏನಾಗುತ್ತೆ ಅಂದರೆ, ಜಠರ ರೋಗಾನಾಂ ಪಿಶಾಚ ಪೀಡಾನಾಂ. ನೋಡಿ, ಪಂಚಮ ಸ್ಥಾನಕ್ಕೆ ಬಂದಾಗ ಕೇತು 5ನೇ ಮನೆಯಲ್ಲಿದ್ದಾಗ ಯಾರ್ಯಾರು ಮೇಷರಾಶಿ ಗರ್ಭಿಣಿ ಸ್ತ್ರೀ ಇರೋದೋ ತುಂಬ ಎಚ್ಚರಿಕೆಯಿಂದ ಇರಬೇಕು. ಪರಿಹಾರವನ್ನು ಕೊನೆಯಲ್ಲಿ ಹೇಳ್ತೀನಿ. ನಂತರ ನಿದ್ರಾಹೀನತೆ ಅಂದರೆ ನೋಡಿ, 12ನೇ ಮನೆಯಲ್ಲಿ ರಾಹು, ಸ್ಥಾನದಲ್ಲಿ ರಾಹು ಇದ್ರೆ ಏನಾಗುತ್ತೆ ಅಂದರೆ ನಿದ್ರಾಹೀನತೆ. ನಂತರ ಪ್ರೀತಿಯಲ್ಲಿ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಮೋಸ. ನಂತರ ಯಾವುದೇನು ಕೆಲಸವನ್ನು ಮಾಡಬೇಕಾದ್ರೆ ಮೇಷರಾಶಿಯವರಿಗೆ ಮೋಸ ಹೋಗ್ತಕ್ಕಂಥ ಜಾಸ್ತಿ ಇರುತ್ತೆ. ಅದರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಹಣದ ವಿಚಾರದಲ್ಲಿ ಅಥವಾ ಯಾವ್ದಾದ್ರು ಹೂಡಿಕೆ ಮಾಡೋದಿದ್ದರೆ, ಅಥವಾ ಶೇರ್ಸು ಏನನ್ನು ಮಾಡೋಗಿದ್ದರೆ, ಅಥವಾ ಪರ್ಮನೆಂಟ್ ಕೆಲಸ, ಶಾಶ್ವತವಾದ ಕೆಲಸಗಳು ಮಾಡೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಅದರ ಜೊತೆಲಿ ಚತುರ್ಥದಲ್ಲಿ ಕುಜ ನೀಚನಾಗಿರ್ತಾನೆ, ಚತುರ್ಸುಖ ಸ್ಥಾನದಲ್ಲಿ. ಅದಕ್ಕೆ ವಾಹನದ್ದಾಗ್ಬೋದು, ಭೂಮಿ ವಿಚಾರ ಆಗ್ಬೋದು, ಪಾರ್ಟ್ನರ್ಶಿಪ್ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಒಳ್ಳೆಯದು ಮೇಷರಾಶಿಯವರು. ಅದಕ್ಕೆ ಮೇಷರಾಶಿಯವರು ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಆದಷ್ಟು ದೇವಸ್ಥಾನಗಳಿಗೆ, ಗೋಪುರ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಬಾರ್ದು ಮೇಷರಾಶಿಯವರು. ಪರಿಹಾರ ಅಂತ ಬಂದಾಗ ದೇವಿ ಮಹಾತ್ಮೆಯ ಪುಸ್ತಕವನ್ನು ತಗೊಂಡು ಆ ಪುಸ್ತಕವನ್ನು ಓದೋದರಿಂದ ಒಳಿತುಂಟಾಗುತ್ತೆ ಮೇಷರಾಶಿಯವರು. ಅದಕ್ಕೆ ಮೇಷರಾಶಿಯವರು ಈ 7.5 ಬಂದಿದ್ದ ತಕ್ಷಣವೇ ಭಯ ಪಡೋ ಅವಶ್ಯಕತೆ ಇಲ್ಲ. 7.5 ಬಂದಿದೆ ಅಂದ ತಕ್ಷಣ ನಾವು ಇನ್ನೇನೋ ಕೆಟ್ಟದ್ದಾಗತ್ತೆ ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆದರೆ ಈ ಸಾರ್ಧ ಸಪ್ತವರ್ಷ ಅಂತ ಬಂದಾಗ ಮೊದಲನೇದಾಗಿ ಮನುಷ್ಯನ ಬುದ್ಧಿಗೆ ಮುಂಕು ಬಡಿಯುತ್ತೆ. ಹಾಗಾಗಿ ಮೇಷರಾಶಿಯವರು ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಈ 2 ವರ್ಷ. ನಂತರ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮೇಷರಾಶಿಯವರು. ಪರಿಹಾರಾರ್ಥವಾಗಿ ದೇವಿ ಮಹಾತ್ಮೆಯ ಪಾಲನೆಯನ್ನು ಮಾಡಿಕೊಳ್ಳೋದ್ರಿಂದ ಮೇಷರಾಶಿಯವರು ಒಳಿತುಂಟಾಗುತ್ತೆ. ಒಳ್ಳೆಯದಾಗಲಿ ಮೇಷರಾಶಿಯವರಿಗೆ. ಈ ವರ್ಷ ಶುಭವಾಗಲಿ.